ಈ ಚಂದ್ರಗ್ರಹಣದಿಂದಾಗಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ಕೇಳಿದ್ರಿ. ಇನ್ನು ಜಾಗತಿಕವಾಗಿ ಏನು ಬದಲಾವಣೆ ಆಗುತ್ತೆ, ಪಾಶ್ಚಿಮಾತ್ಯ ರಾಷ್ಟ್ರಗಳ ಯುದ್ಧದ ವಿಚಾರ ಏನು, ಜಗತ್ತಿಗೆ ಮನುಷ್ಯನ ದೇಹದ ಮೇಲೆ ಬೀರುವಂತಹ ಪರಿಣಾಮಗಳೇನು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಮಣ್ಣಾಯಿ ಅವರು ಮಾತನಾಡಿದ್ದಾರೆ. ನೋಡೋಣ. ಇನ್ನು ಇದು ಬಹಳ ವಿಶೇಷವಾದಂತಹ ಪೂರ್ಣ ಚಂದ್ರಗ್ರಹಣ, ಖಗ್ರಾಸ. 100ಕ್ಕೆ 100% ಗ್ರಹಣ ಬರ್ತದೆ. ಇಲ್ಲಿ ನಾವು ಗ್ರಹಣದ ವಿಚಾರವನ್ನು ಹೇಳಬೇಕಿದ್ರೆ ಹಿಂದು ಮುಂದೆ ನೋಡಿಕೊಳ್ಳಬೇಕು. ಮುಂದೆ 15 ದಿವಸಗಳಲ್ಲಿ ಸೂರ್ಯನಿಗೆ ಖಗ್ರಾಸ ಸೂರ್ಯಗ್ರಹಣ ಬರ್ತದೆ. ಅದು ಇಲ್ಲಿ ಬರುವುದಿಲ್ಲ, ಅದು ಪಶ್ಚಿಮ ರಾಷ್ಟ್ರಗಳಿಗೆ ಬರ್ತದೆ. ಆವಾಗ ಒಂದೇ ತಿಂಗಳಲ್ಲಿ ಒಂದು ಕಡೆ ಚಂದ್ರಗ್ರಹಣ, ಒಂದು ಕಡೆ ಸೂರ್ಯಗ್ರಹಣ. ಸೂರ್ಯನಿಂದ ಏನೇನು ಚಿಂತನೆ ಮಾಡಬೇಕು ಆ ವಿಚಾರವನ್ನು ಚಿಂತನೆ ಮಾಡಬೇಕು, ಚಂದ್ರನಿಂದ ಏನು ಚಿಂತನೆ ಮಾಡಬೇಕು ಆ ವಿಚಾರವನ್ನು ಚಿಂತನೆ ಮಾಡುವಂಥದ್ದು. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಈ ಭೂಮಿ ಸೂರ್ಯನ ಸುತ್ತುವಂಥದ್ದು. ಇದನ್ನು ಹೇಳಬೇಕಾಗಿಲ್ಲ, ಸಾಧಾರಣ ಎಲ್ರಿಗೂ ಗೊತ್ತಿದೆ. ಈ ತತ್ವವನ್ನು ಮಾತ್ರ ನಾವು ಹೇಳಬೇಕು. ಒಂದಕ್ಕೊಂದು ಲಿಂಕ್ ಇರ್ತದೆ, ಒಂದನ್ನೊಂದು ಹಿಡಿದಿಟ್ಟುಕೊಂಡಿರ್ತದೆ. ಹೇಗೆ ಒಂದು ಮೋಟ್ರನ್ನ ಒಳಗೆ ರೋಟರ್ ತಿರುಗ್ತದೋ, 6 ಇದರಲ್ಲಿ ಭಾಗದಲ್ಲಿ ಕರೆಂಟ್ ಬರ್ತಾ ಇರುವಾಗ ಮೋಟ್ರಲ್ಲಿ ರೋಟರ್ ಹೇಗೆ ತಿರುಗ್ತದೋ, ಅದೇ ಸಿಸ್ಟಮ್ನಲ್ಲಿ ಭೂಮಿ ತಿರುಗ್ತಾ ಇರ್ತದೆ ಅದರ ಅಕ್ಷದಲ್ಲಿ. ಇದು ಕೇವಲ ಭೂಮಿಗೆ ಮಾತ್ರ ಅಲ್ಲ, ಇತರ ಗ್ರಹಗಳಿಗೂ ಕೂಡ ಅನ್ವಯವಾಗ್ತದೆ. ಸೊ ಇಂತಹ ಸ್ಥಿತಿಯಲ್ಲಿ ಇಲ್ಲಿ ಗ್ರಹಣದ ದಿವಸ 3:36 ಸೂರ್ಯನ ಬೆಳಕಿನಿಂದ, ಇದು ಚಂದ್ರನ ಬೆಳಕಿನಿಂದ ವಂಚಿತರಾಗ್ತಾನೆ ಭೂಮಿಗೆ ಇಲ್ಲ ಅಂತೇಳಿ ಆಗ್ತದೆ. ಆವಾಗ ಇಷ್ಟು ಹೊತ್ತಿನಲ್ಲಿ ಏನಾಗ್ಬೋದು ಅಂತ ಹೇಳುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಒಂದು ಸೆಕೆಂಡ್ನಲ್ಲಿ ಮೋಟ್ರು ಕರೆಂಟ್ ಪ್ರವಾಹ ನಿಂತು ಹೋಗಿಬಿಟ್ರೆ ಏನಾಗ್ತದೆ, ಸಡನ್ನಾಗಿ ಏನೋ ಒಂದು ಸೌಂಡ್ ಬರ್ತದೆ, ಮೋಟ್ರಿಗೆ ತೊಂದರೆಗಳು ಬರ್ತದೆ, ಇಂಥದ್ದೆಲ್ಲ ಸಮಸ್ಯೆಗಳು ಬರ್ತದೆ. ಅದೇ ತತ್ವದಲ್ಲಿ ಇಡೀ ಭೂಮಿಗೆ ಸಂಬಂಧಪಟ್ಟು ನಾವು ನೋಡಿದಾಗ ಭೂಮಿಯ ಮೇಲೆ ಅಷ್ಟು ಹೊತ್ತು ಚಂದ್ರನ ಕಿರಣಗಳು ಬರುವುದಿಲ್ಲ, ಅದಕ್ಕೆ ಅಡ್ಡಿ ಆಗ್ತದೆ. ಸೂರ್ಯನ ಕಿರಣಗಳು ಚಂದ್ರ ಅಡ್ಡಿಯಾಗುವಂಥದ್ದು. ಸೊ ಇದೆಲ್ಲ ಭೂಮಿಯ ಮೇಲೆ ಒಂದು ರೀತಿಯ ಫಿಸಿಕ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಭೂಮಿಯ ಮೇಲೆ, ವಾತಾವರಣದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ. ಇನ್ನು ಯಾರ ಹೇಳ್ಬೋದು, ಖಗೋಳ ವೀಕ್ಷಣೆ ಅದೊಂದು ವಿಸ್ಮಯ, ಇದನ್ನೆಲ್ಲ ಹೇಳ್ಬೋದು. ಖಂಡಿತವಾಗಿ ಕೂಡ ನಾನು ಕೂಡ ಒಪ್ತೇನೆ. ಖಗೋಳ ವೀಕ್ಷಣೆ ಮಾಡುವವರಿಗೆ ಅದೊಂದು ಅದ್ಭುತವಾದಂತಹ ಒಂದು ದೃಶ್ಯ, ಅದನ್ನು ನಾವು ಕೂಡ ನೋಡ್ಬೋದು. ಬರೀ ಕಣ್ಣಿನಿಂದ ನೋಡಬಾರ್ದು, ಉಪಕರಣಗಳ ಮೂಲಕ ನಾವು ನೋಡ್ಬೋದು. ಒಳ್ಳೆಯ ದೃಶ್ಯವೇ. ಆದರೆ ಒಳ್ಳೆಯ ದೃಶ್ಯ ಆದರೂ ಕೂಡ ಅದರ ಪರಿಣಾಮವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಏನೆಲ್ಲ ಆಗ್ತದೆ ಇದರ ಚಿಂತನೆಯನ್ನು ಮಾಡಬೇಕು. ಈಗ ನೋಡಿ, ನಿಮ್ಗೆ ಎಷ್ಟೋ ಜನರಿಗೆ ಕುತೂಹಲ ಇರ್ಬೋದು, ನನ್ನ ರಾಶಿಗೆ ಹೇಗೆ, ನನಗೆ ಭವಿಷ್ಯ ಹೇಗೆ, ಗ್ರಹಣದಿಂದ ನಮಗೂ ಕೇಳ್ತಾ ಇರ್ತಾರೆ, ತೊಂದರೆಗಳು ಬರ್ತದೋ ಹೀಗೆಲ್ಲ. ಇಲ್ಲಿ ನಮಗೆ ತೊಂದರೆ ಬರಬೇಕಿದ್ರೆ ಈ ವಾತಾವರಣಕ್ಕೆ ತೊಂದರೆ ಬರಬೇಕು. ವಾತಾವರಣಕ್ಕೆ ತೊಂದರೆ ಬಂದಾಗ ನಮಗೆ ತೊಂದರೆ ಬರ್ತದೆ. ವಿಪರೀತ ಮಳೆ, ಬಿಡದ ಮಳೆ ಬಂದರೆ ನಮಗೂ ಕೂಡ ತೊಂದರೆ ಬರ್ತದೆ. ಈ ಶೀತ ಆಗುವಂಥದ್ದು, ಕಫ ಆಗುವಂಥದ್ದು, ಇಂಥದ್ದೆಲ್ಲ ಬರ್ತದೆ. ಅದೇ ರೀತಿಯಲ್ಲಿ ಗ್ರಹಣದ್ದೇ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆ ಗ್ರಹಣದ ವಾತಾವರಣ ನಿರ್ಮಾಣ ಆದಾಗ ಅಲ್ಲಿ ಜನರ ಮೇಲೆಯೂ ಕೂಡ ದುಷ್ಪರಿಣಾಮ ಇರ್ತದೆ. ಆವಾಗ ಚಂದ್ರಗ್ರಹಣದಲ್ಲಿ ಏನು ವಿಶೇಷ, ಒಂದು ಚಂದ್ರ ಶನಿ ಯೋಗವನ್ನು ಕೂಡ ಹೇಳಬೇಕಾಗ್ತದೆ, ಖಿನ್ನತೆ, ಡಿಪ್ರೆಷನ್ಗೆ ಹೋಗುವಂಥದ್ದು. ಇನ್ನೊಂದು ರಾಹು ಮತ್ತು ಚಂದ್ರ ಒಟ್ಟಿಗೆ ಸೇರಿದಾಗ ಅಲ್ಲಿಯೂ ಕೂಡ ನಾವು ಅದನ್ನು ಮಾನಸಿಕ ಅಸ್ವಸ್ಥತೆಯನ್ನು ಹೇಳ್ತೇವೆ. ಆದರೆ ಎಲ್ಲರೂ ಮಾನಸಿಕ ಅಸ್ವಸ್ಥರಾಗ್ತಾರೆ ಅಂತೇಳಿ ನಾನು ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಬೇರೆ ಗ್ರಹಗಳ ಮೂಲಕ ನೋಡಬೇಕಾಗ್ತದೆ. ಗುರು ಹೇಗಿದ್ದಾನೆ, ಆಮೇಲೆ ಇತರ ಗ್ರಹಗಳು ಬುಧ ಶುಕ್ರರೆಲ್ಲ ಹೇಗಿದ್ದಾರೆ, ಇದನ್ನೆಲ್ಲ ನೋಡಬೇಕಾಗ್ತದೆ. ಆದರೂ ಕೂಡ ಅವರ ತತ್ವ ಅದು. ಚಂದ್ರನಿಗೆ ರಾಹುಗ್ರಸ್ತ ಗ್ರಹಣ ಬಂದಾಗ ಏನು ಸಮಸ್ಯೆ ಬರ್ತದೆ, ಖಿನ್ನತೆ ಬರ್ತದೆ ಅಂತೇಳಿ. ಈಗ ನಾವು ಸಾಮಾನ್ಯವಾಗಿ ಗ್ರಹಣದ ಫಲವನ್ನು ನಾವು ಈಗಾಗಲೇ ನೋಡಿದ್ದೇವೆ. ನಾನು ಎಷ್ಟೋ ಸಲ ಹೇಳಿದ್ದೇನೆ. ಪಶ್ಚಿಮ ರಾಷ್ಟ್ರಗಳಲ್ಲಿ ಬಂದಂತಹ ಗ್ರಹಣದ ಫಲದಲ್ಲಿ ವಿನಾಕಾರಣ ಕಲಹಗಳು, ಆಮೇಲೆ ಯುದ್ಧಗಳು, ಒಂದು ಸಣ್ಣ ಪ್ರತಿಷ್ಠೆಯ ಪ್ರಶ್ನೆ, ಒಂದಿಷ್ಟು ಜಾಗವನ್ನು ನಾನು ಬಿಡುವುದಿಲ್ಲ ಅಂತ ಹೇಳುವಂಥದ್ದು. ಇನ್ನು ನನಗೇನೋ ಸ್ವಲ್ಪ ಮಾತಿನಲ್ಲಿ ಅಡ್ಡ ಬಂದರು, ನನಗೆ ಬೆಲೆ ಕೊಡಲಿಲ್ಲ, ಈ ರೀತಿಯಲ್ಲಿ ನಾವು ಈಗ ಜಾಗತಿಕ ಮಟ್ಟದಲ್ಲಿ ನೋಡಬೇಕಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ತುಂಬ ಹತ್ತಿರದಲ್ಲಿದ್ದರು, ಈಗ ಏನೋ ವಿಮುಖರಾಗಿದ್ದಾರೆ. ಅದಕ್ಕೆ ಕಾರಣಗಳು ಬೇರೆ ಇರ್ಬೋದು. ಇದರ ಪರಿಣಾಮವಾಗಿ ನಮ್ಮಲ್ಲಿರುವಂತಹ ಒಂದು ಆಡಳಿತ ವ್ಯವಸ್ಥೆ, ಈಗ ಮೋದಿಯವರ ಆಡಳಿತ ಉಂಟು, ಅವರು ಖಿನ್ನತೆಗೆ ಬರಲಿಲ್ಲ.
ಅವರು ಅದಕ್ಕೆ ಬೇರೆ ಮಾರ್ಗವನ್ನು ನೋಡಿಕೊಂಡ್ರು. ನಮಗೆ ಯಾವಾಗಲೂ ಕಷ್ಟ ಬರುವುದು ಯಾವಾಗ ಅಂತ ಹೇಳಿದರೆ, ಬೇರೆ ದಾರಿ ಕಾಣದಿದ್ದಾಗ, ಪ್ಲ್ಯಾನ್ ಬಿ ನಮಗೆ ಗೊತ್ತಿಲ್ಲದಿದ್ದಾಗ ನಾವು ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಆವಾಗ ಇಂತಹ ಗ್ರಹಣಗಳಲ್ಲಿ ಇಂತಹ ಒಂದು ಸ್ಥಿತಿ, ಮನೋಸ್ಥಿತಿಗಳು ಉಂಟಾಗ್ತದೆ. ಇದಕ್ಕೆ ಬೇಕಾಗಿ ನಮ್ಮ ಪೂರ್ವಜರು ಏನು ಮಾಡಿದರೆ, ಗ್ರಹಣ ಕಾಲದಲ್ಲಿ ಗ್ರಹಣವನ್ನು ನೋಡಬೇಡಿ, ಜಪ ಮಾಡಿ, ಪೂಜೆ ಮಾಡಿ, ಆಮೇಲೆ ಧ್ಯಾನ ಮಾಡಿ, ಇಂಥದ್ದನ್ನೆಲ್ಲ ಹೇಳಿದ್ದಾರೆ. ಅದನ್ನು ಪರ್ವಕಾಲನೂ ಕೂಡ ಹೇಳಿದ್ದಾರೆ. ಅತ್ಯಂತ ಪರ್ವಕಾಲ ಗ್ರಹಣ ಕಾಲದಲ್ಲಿ ನಾವು ಯಾವ ಇದರಲ್ಲಿ ಅಧ್ಯಯನದಲ್ಲಿ ಆಸಕ್ತರಾಗಿದ್ದೇವೋ ಅದನ್ನೇ ಅಧ್ಯಯನ ಮಾಡಿದರೂ ಸಾಕು. ಕೇವಲ ಮಂತ್ರ ಜಪಗಳೇ ಬೇಕಾಗಿಲ್ಲ. ಒಬ್ಬ ಸೈನ್ಸ್ ಸ್ಟೂಡೆಂಟ್ ಅವನಿಗೆ ಸಂಬಂಧಪಟ್ಟಂಥ ಐಚ್ಛಿಕ ವಿಚಾರಗಳನ್ನು ಅವನು ಸ್ಟಡಿ ಮಾಡಿದರೆ ಅದು ಪೂರ್ಣವಾಗಿ ಅವನ ಮೇಲೆ ಬರ್ತದೆ. ಅವನಿಗೆ ನೆನಪು ಶಕ್ತಿಗಳು ಜಾಸ್ತಿ ಆಗ್ತದೆ. ಹೀಗೆ ಬೇರೆ ಬೇರೆ ಅವರವರ ಐಚ್ಛಿಕ ವಿಚಾರಗಳಲ್ಲಿ, ಒಳ್ಳೆಯ ಐಚ್ಛಿಕ ವಿಚಾರಗಳಲ್ಲಿ ಅವರು ಅದನ್ನು ಮನನ ಮಾಡಿಕೊಂಡು, ಆ ಗ್ರಹಣ ಕಾಲದಲ್ಲಿ ಏನಾದರೂ ಮನನ ಮಾಡಿದರೆ ಅದು ತುಂಬ ಪ್ರಯೋಜನ. ಎಷ್ಟೋ ಜನ ನೀವು ಕೇಳಿರ್ಬೋದು, ಗ್ರಹಣ ಕಾಲದಲ್ಲಿ ಕಾಶಿ, ರಾಮೇಶ್ವರ ಇಂಥದ್ದು ಕಲ್ಲಿಯಲ್ಲಿ ಹೋಗಿ ಸ್ನಾನ ಮಾಡಿ ಧ್ಯಾನ ಮಾಡುವಂಥದ್ದು. ಇದೆಲ್ಲ ಉದ್ದೇಶಗಳದ್ದೇ. ಇದೊಂದು ಹುಚ್ಚಲ್ಲದು. ಯಾಕೆಂದರೆ ತನ್ನ ಜ್ಞಾನವನ್ನು ತಾನು ವೃದ್ಧಿಸಿಕೊಳ್ಳುವಂಥದ್ದು. ಈ ಗ್ರಹಣ ಕಾಲದ ಒಂದು ಸ್ಥಿತಿ ಮುಂದೇನಾಗ್ತದೆ ಎಂದು ಹೇಳುವಂಥದ್ದೊಂದು ಸೂಚನೆಯನ್ನು ಕೊಡ್ತದೆ. ಗ್ರಹಣ ಕಳೆದ ತಕ್ಷಣ ಭೂಕಂಪ ಆಗಬೇಕಾಗಿಲ್ಲ, ಸುನಾಮಿ ಹೇಳಬೇಕಾಗಿಲ್ಲ. ಯಾವಾಗ ಇಂತಹ ಗ್ರಹಣಗಳೂ ಸಂಭವಿಸಿ ಭೂಮಿಯ ಒಳಗಡೆ, ಅಂದರೆ ಭೂಮಿಯ ಪ್ಲೇಟಿಂಗ್ಸ್, ಅದರಲ್ಲಿ ಏನಾದರೂ ವ್ಯತ್ಯಾಸ ಬಂದ, ಮ್ಯಾಗ್ನೆಟ್ಗಳು ಅದು ಏನಾದರೂ, ಅದು ಆ ಸೈಂಟಿಸ್ಟ್ಗಳಿಗೆ ಗೊತ್ತಿರ್ಬೋದು, ಅಂಥದ್ದೇನಾದರೂ ಸಮಸ್ಯೆಗಳು ಬಂದರೆ ಏನಾದೀತು ನೋಡಿ. ನಾನು ಇನ್ನೊಂದು ಹೇಳ್ತೇನೆ. ಧನುರಾಶಿಯಲ್ಲಿ ರವಿ ಸಂಚಾರ ಕಾಲದಲ್ಲಿ, ಅಂದರೆ ರವಿಯಿಂದ 80 ಡಿಗ್ರಿ ದೂರದಲ್ಲಿ ನಿರಂತರ ಭೂಕಂಪ ನಡೀತಾ ಇರ್ತದೆ. ಟ್ರೆಮರಿಂಗ್ ನಡುಗ್ತಾ ಇರ್ತದೆ. ಅದು ಭೂಮಿಯ ಮೇಲೆ ದುಷ್ಪರಿಣಾಮ ಬೀರ್ತದೆ. ನಾನು ಯಾಕೆ ಧನುರಾಶಿಯನ್ನೊಂದು ಹೇಳಿದೆ ಅಂತ ಹೇಳಿದರೆ, ಧನುರಾಶಿಯಿಂದ ಚತುರ್ಥದಲ್ಲಿ ಶನಿ ಇರುವಂಥದ್ದು. ಆವಾಗ ಶನಿ ಬಿರುಗಾಳಿ, ಆಮೇಲೆ ಭೂಕಂಪನಗಳು, ಆಮೇಲೆ ಸುನಾಮಿಗಳು ಇತ್ಯಾದಿಗಳೆಲ್ಲ ಪ್ರಕೃತಿ ವಿಕೋಪಗಳನ್ನು ತರಬಹುದು. ಯಾವಾಗಲೂ ಆಗ್ತದೆ ಅಂತ ಹೇಳುವುದಿಲ್ಲ. ಈ ಧನು ರಾಶಿಯಲ್ಲಿ ತುಂಬ ತೊಂದರೆಗಳನ್ನು, ರಾಶಿಯಲ್ಲಿ ರವಿ ಸಂಚಾರ ಕಾಲದಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸುವಂಥ ಸ್ಥಿತಿ ಬರ್ತದೆ. ಇನ್ನು ಮುಂದಕ್ಕೆ ಕುಜನೂ ಕೂಡ ರವಿಗೆ ಕೇಂದ್ರದಲ್ಲಿ 80 ಡಿಗ್ರಿ ದೂರದಲ್ಲಿ ಬಂದರೆ, ಅದು ಪಂಚಾಂಗದಲ್ಲಿ ಇನ್ನು ಶೋಧನೆ ಮಾಡಬೇಕಷ್ಟೇ, ಅಲ್ಲಿಯೂ ಕೂಡ ಸಮಸ್ಯೆ ಬರ್ತದೆ. ಇನ್ನೊಂದು ವಿಶೇಷ, ಧನುರಾಶಿಯಲ್ಲಿ ರವಿ ಬಂದಾಗ ಶುಕ್ರ ಮತ್ತು ಕುಜರು ಒಟ್ಟಿಗೆ ಸೇರ್ತಾರೆ. ಅಲ್ಲಿಯೂ ಕೂಡ ಈ ಮಾನಸಿಕ ಖಿನ್ನತೆಗೊಳಗಾದವರು ಅತ್ಯಾಚಾರ, ಅನಾಚಾರ, ಕೊಲೆಗಳು ಇದನ್ನೆಲ್ಲ ಮಾಡಿಕೊಂಡು ಆಡಳಿತ ವ್ಯವಸ್ಥೆಗೆ ತೊಂದರೆಗಳನ್ನು ತರಬಹುದು. ಆಮೇಲೆ ಹೆಚ್ಚಾಗಿ ಪಶ್ಚಿಮ ರಾಷ್ಟ್ರಗಳಲ್ಲಿ, ಅಫ್ಘಾನಿಸ್ತಾನ ಇರ್ಬೋದು, ಡ್ರೈ ಲ್ಯಾಂಡ್ ಏನಿರ್ತದೆ ಅಲ್ಲೆಲ್ಲ ಭೂಕಂಪಗಳು ಸಂಭವಿಸ್ಬೋದು. ಸ್ಪೇನ್, ಆಮೇಲೆ ಇರಾನ್, ದಕ್ಷಿಣ ಆಫ್ರಿಕಾ, ಇಲ್ಲೆಲ್ಲ ತೊಂದರೆಗಳನ್ನೆಲ್ಲ ಅನುಭವಿಸಬೇಕಾದ್ರೆ ಭೂಕಂಪನಾದಿಗಳೆಲ್ಲ ಬರ್ಬೋದು. ಇನ್ನು ಭೂಕಂಪನ ಆದಾಗ ಅದರ ಕೇಂದ್ರ ಬಿಂದು ಎಲ್ಲಿರ್ತದೆ ಅಂತ ಹೇಳುವಂಥದ್ದು ನೋಡಬೇಕು. ಅಲ್ಲಿ ಸಮುದ್ರದಿಂದ ಸುನಾಮಿಗಳು ಕೂಡ ಹೇಳ್ಬೋದು. ಅದೆಲ್ಲ ಆ ಕಾಲಕ್ಕೆ ನಾವು ಕೂತ್ಕೊಂಡು ಇಂಥದ್ದೇ ಸಮಯದ ಇಂಥದ್ದಾಗ್ತದೆ ಅಂತೇಳಿ ಯಾವ ಜ್ಯೋತಿಷ್ಯರಿಂದ ಹೇಳಲಿಕ್ಕಾಗೋದಿಲ್ಲ. ಆ ಲೆಕ್ಕಾಚಾರವನ್ನು ಹೇಳಿದ್ದಾರೆ, ಈ ರೀತಿ ಬರ್ಬೋದು ಅಂತೇಳಿ. ಸೊ ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಮುಂದಿನ ಇದೇನಾಗ್ತದೆ ಅಂತ ಹೇಳಿದರೆ, ಆಡಳಿತಗಾರರ ಆಡಳಿತ ನಿಯಂತ್ರಣ ತಪ್ಪುತ್ತದೆ. ನಿಯಂತ್ರಣ ತಪ್ಪಿದಾಗ ಏನು ಬೇಕಾದರೂ ಆಗ್ಬೋದು. ಈಗ ನಾವು ಜಾಗತಿಕ ವಿದ್ಯಮಾನಗಳನ್ನು ನೋಡ್ತೇವೆ. ಒಂದು ಕಡೆ ಪಾಕಿಸ್ತಾನದವರು ಇರ್ಬೋದು, ಇನ್ನೊಂದು ಯಾವ ದೇಶದಲ್ಲಿ ಅತ್ಯುತ್ತಮವಾದಂತಹ ಒಂದು ತತ್ವ ಪ್ರತಿಪಾದಕರಿದ್ದಾರೆ, ಹೆಚ್ಚಾಗಿ ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದ್ರು ಹೆಮ್ಮೆ ಇದೆ ನಮಗೆ. ಸುಮಾರು ಒಂದು 80% ಜನ ತತ್ವ ಪ್ರತಿಪಾದಕರು. ಅವರಿಗೆ ತೊಂದರೆಗಳು ಬರುವುದಿಲ್ಲ. ಅವರಿಗೆ ಬರದಿದ್ದರೂ ಕೂಡ ಅವರ ಜೊತೆ ಇದ್ದವರಿಗೆ ತೊಂದರೆ ಬಂದರೆ ಅವರಿಗೆ ಬಂದಾಗೆ. ಈಗ ಪಾಕಿಸ್ತಾನದಲ್ಲಿಯೂ ಕೂಡ ವಿಪರೀತ ಭೂಕಂಪ, ಸುನಾಮಿ ಬಂದರೆ ಅವರ ಅಳು ದುಃಖಗಳನ್ನು ನಾವು ಕಣ್ಣಿನಲ್ಲಿ ನೋಡಬೇಕಲ್ಲ. ಸೊ ಇಂಥದ್ದೆಲ್ಲ, ಆದರೆ ಇದನ್ನೆಲ್ಲ ನಮ್ಮಿಂದ ಸಾಧ್ಯ ಇಲ್ಲ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೇವಲ ಸರ್ವೇ ಜನಾ ಸುಖಿನೋ ಭವಂತು ಅಂತೇಳಿ ನಮ್ಮ ಪೂಜಾ ಸಮಯದಲ್ಲಿಯೂ ಕೂಡ ನೋಡಿ, ನಮ್ಮ ಪೂರ್ವಜರು ಏನೋ ಒಂದು ವಿಶೇಷವಾದಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಪೂಜೆ ಮಾಡಿದ್ದಾರೆ ಅಂತೇಳಿ ನಮ್ಮ ಸ್ವಾರ್ಥಕ್ಕೆ ಪೂಜೆ ಮಾಡೋದಲ್ಲ. ರೈಟ್. ಗ್ರಹಣದ ವಿಚಾರವಾಗಿ ಜ್ಯೋತಿಷ್ಯ ಮತ್ತು ವಿಜ್ಞಾನ ಎರಡು ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಟರು ಕೂಡ ಕೆಲವೊಂದು ವಿಚಾರದಲ್ಲಿ ಸಾಮ್ಯತೆ ಇರುತ್ತೆ. ವಿಜ್ಞಾನನೂ ಒಪ್ಪುತ್ತೆ, ಜ್ಯೋತಿಷ್ಯನೂ ಒಪ್ಪುತ್ತೆ. ಅಂಥ ಕಾಮನ್ ಫ್ಯಾಕ್ಟರ್ಗಳನ್ನು ಗ್ರಹಣದ ವಿಚಾರದಲ್ಲಿ ನಾವು ನಂಬಬೇಕಷ್ಟೇ.